ಶಾಸ್ತ್ರಿಗಳೇ, ಶನೀಶ್ಚರ ಅಂದರೆ ಎಲ್ರಿಗೂ ಖಂಡಿತವಾಗಿಯೂ ತುಂಬ ಭಯ ಇರುತ್ತೆ. ಆದರೆ ನಮ್ಮ ಕರ್ಮಗಳನ್ನು ಹೇಗೆ ಸೂಚಿಸ್ತಾನೆ ಶನೀಶ್ಚರ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶೇಖರ್ ಅಂತ ಬೆಂಗಳೂರಿನಿಂದ, ಅವರ ಹುಟ್ಟಿದ ದಿನಾಂಕ 11ನೇ ತಾರೀಕು 8ನೇ ತಿಂಗಳು 1980 ರಾತ್ರಿ 10:50ಕ್ಕೆ. ಇವರ ಪ್ರಶ್ನೆ, ಕೆಲಸ ಹಾಗೆ ಮುಂದಿನ ಹಾದಿ ಹೇಗಿದೆ ಅನ್ನೋದನ್ನು ಹೇಳಿ ಅನ್ನೋದು. ಶೇಖರ್ ಅವರ ಪ್ರಶ್ನೆ, ಕೆಲಸ ಹೇಗಿರ್ತದೆ, ಮುಂದಿನ ಹಾದಿ ಹೇಗಿದೆ? ಹೌದು, ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮಗೆ ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದಾನೆ. ಒಳ್ಳೆಯದೇ. ಅಲ್ಲಿ ಕುಜನೂ ಇದ್ದಾನೆ. ಇಬ್ಬರು ಶತ್ರುಗಳು ಒಂದು ಕಡೆ ಸೇರಿಬಿಟ್ಟಿದ್ದಾರೆ. ಜನ್ಮಾಧಿಪತಿ ಕರ್ಮಾಧಿಪತಿ, ಲಗ್ನಾಧಿಪತಿ ಕರ್ಮಾಧಿಪತಿ ಎಲ್ಲಿದ್ದಾರೆಪ್ಪ? 6ನೇ ಮನೆಯಲ್ಲಿದ್ದಾರೆ. ವೈರಿಗಳಿಬ್ಬರು 6ನೇ ಮನೆ ಅನ್ನೋದೇನೋ ಒಳ್ಳೆಯದು, ಹೌದು. ಆದರೆ ಪರಸ್ಪರ ವೈರಿಗಳು ಇವರಿಬ್ಬರು. ತುಂಬ ಸೂಕ್ಷ್ಮವಾಗಿ ನೀವು ಕೆಲಸ ಮಾಡುವಾಗ, ನೀವು ಯಾವುದೇ ನಿರ್ಣಯ ತೆಗೆದುಕೊಳ್ಳುವಾಗ, ಇನ್ನೊಬ್ಬರ ಬಳಿ ಮಾತನಾಡುವಾಗ ತುಂಬ ಜಾಗ್ರತೆ ಇರಬೇಕು. ನಿಮ್ಮನ್ನು ಎಳೆದಾಡಿಬಿಡುತ್ತೆ ಮನಸ್ಸು. ನಿರ್ಣಯಕ್ಕೆ ಬರೋ ಅಷ್ಟೊತ್ತಿಗೆ ನಿಮಗೆ ಪಾಪ ಸಾಕಾಗ್ಬಿಡುತ್ತೆ. ಅಂಥದ್ದೊಂದು ಸುಸ್ತನ್ನು ಇವರಿಬ್ಬರು ಸೂಚಿಸ್ತಾರೆ. ಈಗ ಕುಜದಶೆಯಲ್ಲಿ ತಮಗೆ ಶನೈಶ್ಚರ ಕಾಲ ಕಳೆದಿದೆ ಸದ್ಯ, ಅದೃಷ್ಟವಶಾತ್. ಬುಧ ಭುಕ್ತಿ ನಡೀತಾ ಇದೆ. ಹೌದು, ಪರಸ್ಪರ ವಿರೋಧಿಗಳೇ. ಕುಜ ಬುಧರೂ ಕೂಡ ಈಗ ನವೆಂಬರ್ವರೆಗೆ ನೀವು ತುಂಬ ಜಾಗ್ರತೆಯಿಂದ ಇರಬೇಕು. ನೀವು ತಪ್ಪದೇ ಪ್ರತಿ ಮಂಗಳವಾರ ಅಥವಾ ಪ್ರತಿ ಬುಧವಾರ ನೀವು ಆಯ್ಕೆ ಮಾಡಿಕೊಳ್ಳಿ. 2 ದಿನದಲ್ಲಿ ಯಾವ ದಿವಸವೂ ಆಗುತ್ತೆ. ಆ ಒಂದು ದಿವಸ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ, ಅಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ ತೀರ್ಥ ತಗೊಳ್ಳಿ. ಅದು ಈಗ ಬೇಕು ನಿಮಗೆ, ಆ ಬಲ ಬೇಕು, ನರಸಿಂಹನ ಕೃಪೆ ಬೇಕು. ಅದನ್ನು ಮಾಡಿ ತುಂಬ ಸಹಾಯವಾಗುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಬೆಂಗಳೂರಿಂದ ಪದ್ಮನಾಭ ಅನ್ನೋರು ಕಳಿಸಿದ್ದಾರೆ. ಅವರ ಜನ್ಮ ದಿನಾಂಕ 15ನೇ ತಾರೀಕು 1ನೇ ತಿಂಗಳು 1981 ಬೆಳಗ್ಗೆ 9:45. ಇವರ ಪ್ರಶ್ನೆ ಬಂದು, ಕೆಲಸಗಳು ನಿಧಾನವಾಗ್ತಾ ಇದೆ, ವ್ಯವಹಾರ ಮತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಪದ್ಮನಾಭ ಅವರ ಪ್ರಶ್ನೆ ಒಂದು, ವ್ಯವಹಾರಗಳು ಮತ್ತು ಕೆಲಸ ನಿಧಾನ ಆಗ್ತಾ ಇದೆ, ಮತ್ತು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ಕುಂಭಲಗ್ನ ತಮ್ಮದು. ಲಗ್ನದಿಂದ ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ. ಯಾಕೆ ಇದನ್ನು ಪ್ರಧಾನವಾಗಿ ತಗೊಂಡಂದರೆ ತುಂಬ ಅಂತರವಾಗಿದೆ, ಈಗ ಕಳೆದು ಹೋಗಿದೆ ಅಷ್ಟು ಸಮಯ. ಈ ಅಧಿಪತಿ, ವಿವಾಹದ ಅಧಿಪತಿ ನಿಮಗೆ ವ್ಯಯದಲ್ಲಿದ್ದಾನೆ. ಕಲತ್ರನಾಥೇ ರಿಪುನೀಚ ಸಂಸ್ಥೆ ಕಲತ್ರಭೇ ಪಾಪಯುತೆ ತದೃಷ್ಟೇ ಒಂದು ಸೂತ್ರ. ಯದ್ಭಾವನಾಥೋ ರಿಪುರಂದ್ರ ರಿಫ್ಪೆ 2ನೇ ಸೂತ್ರ. ಇವೆರಡೂ ಅನ್ವಯ ಆಗುತ್ತೆ. ಶತ್ರುಕ್ಷೇತ್ರದಲ್ಲಿರ್ತಕ್ಕಂತಹ ರವಿ ಸಪ್ತಮಾಧಿಪತಿ ಹಾಗೂ ವ್ಯಯದಲ್ಲಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ನಿಮಗೆ ವಿವಾಹ ಭಾವ ಕ್ಲಿಷ್ಟವಾಗಿದೆ, ಕಷ್ಟವಾಗಿದೆ. ಇನ್ನು ಕೆಲಸದ ಅಧಿಪತಿ ಅವನು ವ್ಯಯದಲ್ಲಿದ್ದಾನೆ, ಆದರೆ ಉಚ್ಚಸ್ಥಾನ. ಇದು ಎಂಥ ಫಲ ಇದು ನೋಡಿ. ಉಚ್ಚನಾಗಿದ್ದಾನೆ, ಒಳ್ಳೆ ಬಲ ಇದೆ, ಆದರೆ ವ್ಯಯದಲ್ಲೂ ಕೂತಿದ್ದಾನೆ. ನಿಮಗೆ ಉದಾರತೆ, ದಾನ ಮಾಡಿ ಅಂಥದ್ದೊಂದು ಸ್ವಭಾವ ಬರುತ್ತೆ. ನಿಮಗೆ ಕಳ್ಕೊಳ್ತೀರ ಎಲ್ಲವನ್ನು. ರಾಹು ದಶೆಯಲ್ಲಿ ಈಗ ಚಂದ್ರಭುಕ್ತಿ ನಿಮಗೆ ಕಳೆದು ಕುಜ ಪ್ರಾರಂಭವಾಗಿದೆ. ನೋಡಿ, ಇದು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ. ಎಷ್ಟು ತೊಡಕುಗಳು ಹೀಗೆ ಅಡ್ಡಿ ಮಾಡುತ್ತೆ. ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂದರೆ ಹೀಗೆ. ಇಷ್ಟು ತೊಡಕಿನ ಮಧ್ಯೆ ಸಂಧಿಶಾಂತಿ ಬೇರೆ ಬಂದಿದೆ. ತಾವು ಶೀಘ್ರದಲ್ಲಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡಿಸಿ ಸ್ವಲ್ಪ ಚೇತರಿಸ್ಕೊಳ್ತೀರ. ಇರ್ತಕ್ಕಂತಹ ಸಂದರ್ಭದಿಂದ ಒಂದು ಸ್ಟೆಪ್ ನಾವು ಮೇಲೆ ಹತ್ತಬೇಕಲ್ಲ, ಇದಕ್ಕೆ ಸಹಾಯವಾಗುತ್ತೆ ರಾಹು ಬೃಹಸ್ಪತಿ ಸಂಧಿಶಾಂತಿ. ದಯವಿಟ್ಟು ಅದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಕುಮಾರ ಅಂತ ಹಾಸನ್ನಿಂದ. ಇವರ ಡೇಟ್ ಆಫ್ ಬರ್ತ್ 26ನೇ ತಾರೀಕು 3ನೇ ತಿಂಗಳು 1996 ಸಂಜೆ 7 ಗಂಟೆಯಿಂದ 7:15 ಮಧ್ಯ ಹುಟ್ಟಿದ ಸಮಯ. BE ಆಗಿದೆ, ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಕುಮಾರ ಅವರ ಪ್ರಶ್ನೆ BE ಆಗಿದೆ, ಮುಂದೇನು ಅಂತ. ಮುಂದೇನು ಅಲ್ವಾ? ಜಾತಕ ಮಾಡಿ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ನೀಚನಾಗಿದ್ದಾನೆ, ಕರ್ಮಾಧಿಪತಿ ಕೂಡ ಹೌದು ಅವನು ಬುಧ. ವೃತ್ತಿಯ ಅಧಿಪತಿ ಜನ್ಮಾಧಿಪತಿ ನೀಚನಾಗಿದ್ದಾಗ ಕೆಲಸಕ್ಕೆ ತುಂಬ ಅಲೆದಾಟವಾಗುತ್ತೆ. ಯಾಕೆಂದರೆ ಬಲ ಇಲ್ಲದಾಗ ಗ್ರಹಗಳು ಒಳ್ಳೆಯ ಫಲ ಸೂಚಿಸೋದೇ ಇಲ್ಲ. ಇದು ತೊಡಕು. ಅದೃಷ್ಟವಶಾತ್ ಚಂದ್ರ ಲಾಭಾಧಿಪತಿ ವೃತ್ತಿ ಸ್ಥಳದಲ್ಲಿರೋದು ಸ್ವಲ್ಪ ಮಟ್ಟಿಗೆ, ಗುರು ದೃಷ್ಟಿ ಇರೋದು ಸ್ವಲ್ಪ ಮಟ್ಟಿಗೆ, ಇದು ಸ್ವಲ್ಪ ಸಹಾಯವಾಗುತ್ತೆ. ನಿಮಗೀಗ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿ ಪ್ರಾರಂಭ ಆಗುತ್ತೆ. ಮುಂದೆ
ಏಪ್ರಿಲ್ 19 ನಂತರದಲ್ಲಿ, ಅಂದರೆ ಯುಗಾದಿ ನಂತರ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು. ಯುಗಾದಿ ನಂತರದ ಆ ವಿಶೇಷ ಫಲಕ್ಕಾಗಿ ಸ್ವಲ್ಪ ಕಾಯಬೇಕು ನೀವು. ಈಗ ಪ್ರಸ್ತುತ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಪ್ರತಿ ದಿವಸ, ಅದೇ ನಿಮಗೆ ಪರಿಹಾರ ಮಾರ್ಗ. ಒಳ್ಳೆಯದಾಗಲಿ. ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಸಂದೇಶವನ್ನು ಪ್ರತಿ ಬಾರಿ ಕಳಿಸ್ತಿರ್ತಾರೆ ವೀಕ್ಷಕರು. ಆ ಸಂದೇಶಗಳಿಗೆ ಬಹಳ ಸೂಕ್ಷ್ಮವಾಗಿ ಉತ್ತರವನ್ನು ಮತ್ತೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀರಾ ಶಾಸ್ತ್ರಿಗಳೇ. ಈಗ ಮುಂದೆ ರಾಶಿ ಫಲವನ್ನು ನೋಡ್ತಾ ಹೋಗೋಣ. 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.